ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ RRB ಗ್ರೂಪ್ ಡಿ ನೇಮಕಾತಿಗೆ ಸಂಬಂಧಿಸಿದಂತೆ ಬಂದಿರುವ ಒಂದು ಮುಖ್ಯವಾದ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಇದು ಅಧಿಕೃತವಾಗಿ ಬಿಡುಗಡೆಯಾಗಿದೆ. ಈ ಮಾಹಿತಿಯ ಪ್ರಕಾರ RRB ಗ್ರೂಪ್ ಡಿ ನೇಮಕಾತಿಯಲ್ಲಿ ಒಟ್ಟು 52,39,760 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಇದರಲ್ಲಿ ವಿವಿಧ RRBಗಳಾದ ಬೆಂಗಳೂರು, ಮುಂಬೈ, ಕಲ್ಕತ್ತಾ, ಚೆನ್ನೈ, ಅಹಮದಾಬಾದ್ ಮತ್ತು ಚಂಡೀಗಢ, ಗುವಾಹಟಿ, ಸಿಕಂದರಾಬಾದ್ ಸೇರಿದಂತೆ ಒಟ್ಟು 16 RRB ಝೋನ್ಗಳ ಸಂಖ್ಯೆಗಳನ್ನು ಇಲ್ಲಿ ನೀಡಲಾಗಿದೆ. ಉದಾಹರಣೆಗೆ ನಾವು ಇಲ್ಲಿ RRB ಬೆಂಗಳೂರು ನೋಡೋದಾದರೆ 1,27,186 ಅರ್ಜಿಗಳು ಬಂದಿದ್ದಾವೆ. RRB ಮುಂಬೈಗೆ 5,32,016 ಅರ್ಜಿಗಳು, RRB ಕೋಲ್ಕತ್ತಾಗೆ 4,20,491 ಅರ್ಜಿಗಳು, RRB ಚಂಡೀಗಢಗೆ 6,40,717 ಅರ್ಜಿಗಳು ಮತ್ತು RRB ಗುವಾಹಟಿಗೆ 5,23,318 ಅರ್ಜಿಗಳು ಈ ಝೋನ್ಗಳಿಗೆ ಅತಿ ಹೆಚ್ಚಾಗಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಇನ್ನು ಈ ಪಟ್ಟಿಯಲ್ಲಿ ಅನ್ರಿಸರ್ವ್ಡ್ ಮತ್ತು SC, ST, OBC ಮತ್ತು EWS ವರ್ಗಗಳ ಪ್ರಕಾರ ಅರ್ಜಿಗಳನ್ನ ನೋಡೋದಾದರೆ ಅನ್ರಿಸರ್ವ್ಡ್ ಅಭ್ಯರ್ಥಿಗಳು 10,07,850 ಅರ್ಜಿಗಳು, SC ಅಭ್ಯರ್ಥಿಗಳು 14,60,296 ಅರ್ಜಿಗಳು, ST ಅಭ್ಯರ್ಥಿಗಳು 4,64,480 ಅರ್ಜಿಗಳು, OBC ಅಭ್ಯರ್ಥಿಗಳು 20,34,679 ಅರ್ಜಿಗಳು ಮತ್ತು EWS ಅಭ್ಯರ್ಥಿಗಳು 2,72,455 ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಎಲ್ಲ ವರ್ಗಗಳನ್ನು ಸೇರಿಸಿ ಒಟ್ಟಾಗಿ ನೋಡೋದಾದರೆ 52,39,760 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಇದು ಟಫ್ ಕಾಂಪಿಟೇಷನ್ ಆಗುತ್ತೆ. ಇದರ ಜೊತೆಗೆ ಎಕ್ಸ್ ಸರ್ವಿಸ್ ಮ್ಯಾನ್, PWBD ಮತ್ತು CCIA ಅರ್ಜಿಗಳ ಮಾಹಿತಿಯನ್ನು ಪ್ರತ್ಯೇಕವಾಗಿ ನೀಡಿದ್ದಾರೆ. ನಿಮಗೆ ಬೇಕಾದರೆ ನೀವು ನೋಡ್ಕೋಬಹುದು. ಹಾಗಾದರೆ ಸ್ನೇಹಿತರೆ, ಒಟ್ಟು 52 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಇದು ಅಧಿಕೃತ ಮಾಹಿತಿಯು ದಿನಾಂಕ 25/8/2026 ರೈಲ್ವೆ ಬೋರ್ಡ್ನಿಂದಲೇ ಪ್ರಕಟಿತವಾಗಿದೆ. ಹಾಗಾಗಿ ನೀವು RRB ಗ್ರೂಪ್ ಡಿ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಇಂತಹ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಮ್ಮ ಚಾನಲ್ನಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಹೀಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.